ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಸಾರ ಸಂಸಾರ ಅಂತ ಹೇಳ್ತಾರೆ. ಅಂದರೆ ಏನ್ರಿ, ನಿಜವಾಗಿಯೂ ಅದರ ಡೆಫಿನೇಷನ್ ಏನು, ಅದರದ ಒಂದು ಅರ್ಥ ಏನು ಅಂತ ಕೇಳ್ತಾರೆ. ಅಂದರೆ ಸಂಯೋಗ, ಕೂಡುವಿಕೆ, ಸಮಭಾಗದಲ್ಲಿ ಎರಡು ವಸ್ತುಗಳು ಕೂಡುವುದು, ಅದಕ್ಕೆ ಸಂಸಾರ ಅಂತಂದರು. ಆ ಸಂಸಾರ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂತಂದರೆ, ಗಂಡು ಹೆಣ್ಣು ಕೂಡುವುದು ಸಂಸಾರ ಅಷ್ಟೇ ಅಲ್ಲ, ಅನೇಕ ರೀತಿಯ ಆಸೆಗಳಿಂದ ನಾವು ಆ ವಸ್ತುಗಳನ್ನು ನಾವು ಕೂಡ್ಕೋತೀವಿ. ಭೂಮಿಯ ಆಸೆಯಿಂದ ಭೂಮಿಯನ್ನು ನಾವು ಕೂಡ್ತೀವಿ. ಸಂಪತ್ತಿನ ಆಸೆಯಿಂದ ಸಂಪತ್ತಿಯನ್ನು ಗಳಿಸ್ತೀವಿ. ನಾವು ಯಾವುದೇ ಒಂದು ಆಸೆಯನ್ನಿಟ್ಟುಕೊಂಡು, ಆ ಬಯಕೆ ಅಥವಾ ಆಸೆಗಳನ್ನಿಟ್ಟುಕೊಂಡು ಆ ವಸ್ತುಗಳನ್ನು ನಾವು ಪಡೀಲಿಕ್ಕೆ ನೋಡ್ತೀವಿಲ್ಲ, ಆ ವಸ್ತುಗಳ ಜೊತೆಗೆ ನಮ್ಮ ಭಾವವನ್ನು ಬೆರೆಸ್ತೀವಿಲ್ಲ, ಅದು ಸಂಸಾರ. ಆಶಾಮಯವಾಗಿರುವಂಥ ಈ ಜೀವನವೇ ಸಂಸಾರ. ಈ ಬಯಕೆಯಿಂದ ಅನೇಕ ವಸ್ತುಗಳನ್ನು ಕೂಡಿ ಹಾಕಿರುವುದೇ ಸಂಸಾರ. ಈ ಹೆಣ್ಣು ಗಂಡು ವ್ಯಕ್ತಿ ರೂಪದಲ್ಲೇ ಆಗಲಿ, ವಸ್ತು ರೂಪದಲ್ಲೇ ಆಗಲಿ, ಈ ಒಂದು ಭೂಮಿ ಸೀಮೆ ರೂಪದಲ್ಲೇ ಆಗಲಿ, ಅನೇಕ ಒಂದು ಬೆಳ್ಳಿ ಬಂಗಾರ, ವಜ್ರ ವೈಡೂರ್ಯ, ಸಂಪತ್ತಿ, ಈ ಹುದ್ದೆ, ಅಧಿಕಾರ, ಕುರ್ಚಿ, ಅನೇಕ ರೀತಿಯ ಬಯಕೆಗಳಿಂದ ಅದರ ಜೊತೆಗೆ ಕೂಡ್ತೀವಲ್ಲ, ಕೂಡಿರುವಂಥದ್ದೇ ಸಂಸಾರ. ಅಂಥ ಸಂಸಾರ ಅದು ಯಾರಿಗೂ ಬಿಟ್ಟಿಲ್ರಿ. ಬರೀ ಕಾವಿ ಬಟ್ಟೆ ಉಟ್ಕೊಂಡ್ರೆ ಮದಿ ಮಾಡ್ಕೊಳ್ಬಿಟ್ರೆ ಸಂಸಾರ ಬಿಟ್ಟಂಗಲ್ಲ. ಅದು ಸಂಸಾರ ಒಳಗೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಅಕ್ಕ ಮಹಾದೇವಿಯರು ಚಂದ ಹೇಳ್ತಾಳೆ ನೋಡ್ರಿ, ನಾ ಅನಂತ ಶಬ್ದ ಯಾವಾಗ ಹುಟ್ಟಿತು, ನಾದ ಜೊತೆಗೆ ನಂದು, ನಾದ ಜೊತೆಗೆ ನನಗಾಗಿ, ನಾದ ಜೊತೆಗೆ ನನ್ನಿಂದಲೇ ಆಯಿತು. ನಾನಿನ ಜಾಳಿಗೆ ಅನ್ನೋದು ನೋಡ್ರಿ, ನಾದ ಜಾಳಿಗೆ, ಆ ಜಾಳಿಗೆಲ್ಲ ಸಂಸಾರ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಈ ಒಂದು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ತಾಮಸ ತಲೆದೋರಿತ್ತು. ಆ ತಾಮಸದಿಂದ ಅದು ಹೊಂಟಂಥ ಒಂದು ಈ ಹೊಗೆ ಏನಿರ್ತದಲ್ಲ, ಆ ತಾಮಸದ ಬೆಂಕಿಯಿಂದ ಹೊರಟಂಥ ಒಂದು ಹೊಗೆ ಏನಿರ್ತದಲ್ಲ, ಆ ತಾಮಸ ಧೂಮ್ರ ನಮಗೆ ಮುಸುಕಿ ದೇವರನ್ನು ಮರೆತ್ವಿ ಅಂತ ಅಕ್ಕಮಹಾದೇವಿ ಹೇಳ್ತಾಳೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಕೋಪ ಹುಟ್ಟಿದಲ್ಲಿ ತಾಮಸದ ಧೂಮ್ರ, ಆ ಕೋಪಾಗ್ನಿಯಿಂದ ಎದ್ದಂಥ ತಾಮಸ ಧೂಮ್ರ ನನ್ನನ್ನು ಮುಸುಕಿ, ಚನ್ನಮಲ್ಲಿಕಾರ್ಜುನ ನಿಮ್ಮನ್ನು ನೆನೆಸದಂತೆ, ನಿಮ್ಮ ಕಡೆಗೆ ಬರದಂತೆ ನನಗೆ ಮುಸುಕಿಬಿಟ್ಟದ ಅಂತ ಹೇಳ್ತಾರೆ. ಆಗ ಎನ್ನ ದೇವ ಚನ್ನಮಲ್ಲಿಕಾರ್ಜುನ, ನೀ ಎನ್ನನ್ನು ಕರುಣದಿಂದೆತ್ತಿ ಈ ಒಂದು ತಾಮಸ ಧೂಮ್ರದ ಹೊಗೆಯನ್ನು ಸರಿಸಿ ನನಗೆ ನಿಮ್ಮನ್ನು ನೋಡುವಂತೆ ಮಾಡು ಅಂತ ಅಕ್ಕಮಹಾದೇವಿ ಹೇಳಿದರು. ಅಂಥ ಒಂದು ಸಂಸಾರ. ಆ ಸಂಸಾರ ಎದರಿಂದ ಆಯ್ತ್ರಿ ಅಂತಂದರೆ, ಅದು ಭ್ರಮೆಯಿಂದಾಯಿತು ಅಂತ ಒಂದು ಕಡೆ ಹೇಳ್ತಾರೆ. ಸಂಸಾರ ಭ್ರಮೆಯಿಂದಾಯಿತು. ಆ ಸಂಸಾರ ಭ್ರಮೆಯಿಂದಾಯಿತು. ಸಂಸಾರ ಭ್ರಮೆಯಿಂದ ಅಜ್ಞಾನ ಆಯಿತು. ಆ ಅಜ್ಞಾನದ ಭ್ರಮೆಯಿಂದ ಅಹಂ ಮಮತೆ ಹುಟ್ಟಿತ್ತು. ಅಹಂ ಮಮತೆಯಿಂದ ಅತಿಪಾತಕ ಹುಟ್ಟಿತು. ಅತಿಪಾತಕದಿಂದ ಭವಬಂಧನ ಹಾಕ್ಕೊಂಡೇವು ನೋಡ್ರಿ, ಜಾಳಿಗೆ ಭವಬಂಧನದ್ದು. ಆ ಭವಬಂಧನದ ಲಹರಿ ಹಿಡಿದು ಈ ಒಂದು ಹರಿ ಸುರ ಬ್ರಹ್ಮಾದಿಗಳು ಜ್ಞಾನ ರತ್ನವನ್ನು ಮರ್ತರು. ಜ್ಞಾನ ರತ್ನ ನೀಗಿ ಪ್ರಳಯಕ್ಕೊಳಗಾದರು. ಅವರು ಕೂಡ ಅಳಿದು ಹೋಗುವಂಥ ಸ್ಥಿತಿಗೆ ಮುಟ್ಟಿದ್ರು. ಅದಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಂಸಾರದ ಬಗ್ಗೆ ಈ ಸಿದ್ದರಾಮೇಶ್ವರ ಹೇಳ್ತಾರೆ. ಅದಕ್ಕೆ ಅಂಥ ಸಂಸಾರ ಅದು ಎಷ್ಟು ಭಾಳಷ್ಟು ನಮಗೆ ಭಾಳ ಸಾಧಾರಣವಾಗಿ ಕಂಡರೂ ಕೂಡ ಅದು ಹೆಂಗೆ ನಮಗೆ ಬಲಿಗೆ ಆಗ್ತದೆ ಅಂತ ಬಸವಣ್ಣವ್ರು ಹೇಳ್ತಾರೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ. ತುಪ್ಪ ಹಚ್ಚಿಟ್ಟಿರಂತ ಜಂಗೆ ಇರ್ತದಂದು ತಲವಾರ್ಕ,
ಅದಕ್ಕೆ ಆ ತುಪ್ಪದ ಸವಿಗೆ ಒಂದು ನಾಯಿ ಬಂದು ಆ ತುಪ್ಪದ ಸವಿಗೆ ತಲವಾರು ನೆಕ್ಕಲಿಕ್ಕೆ ಶುರು ಮಾಡ್ತು. ತಲವಾರು ನೆಕ್ದಂಗೆ ಅದ್ರ ನಾಲಿಗೆ ಕೊಯ್ದು ಅದಕ್ಕೆ ಅದ್ರ ರಕ್ತ ಅದಕ್ಕೆ ಸಿಹಿ ಹತ್ತಲಿಕ್ಕೆ ಶುರುವಾಯಿತು. ನಾಲಿಗೆ ಕೊಯ್ಯೋದಕ್ಕೆ ಖಬರ್ ಇಲ್ಲ, ಅದಕ್ಕೆ ತುಪ್ಪದ ವಾಸನೆ ಒಂದು, ಆ ರಕ್ತ ಒಂದು ಕುಡಿತದ ನೋಡ್ರಿ, ಅದು ಒಂದು. ಅದರ ಆಸೆಯಿಂದ ನಾಲಿಗೆಲ್ಲ ಕೊಯ್ಕೊಂಡು ಬಿಡ್ತದೆ. ಹಾಗೇ ಈ ಸಂಸಾರ ಅನ್ನುವಂಥದ್ದು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ. ಅಲಗಂದ್ರೆ ತಲವಾರ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ. ಈ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು. ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಮಾಣಿಸು ಅಂದರೆ ಬಿಡಿಸು. ಈ ನಾಯಿತನ ಏನದಲ್ಲ, ತಲವಾರು ನೆಕ್ಕದ ನಾಯಿತನ, ಅದಕ್ಕೆ ಗೊತ್ತಿಲ್ಲದೇ ಇದರಿಂದ ಏನಾಗ್ಲಿಕ್ಕತ್ತದ ಅಂತ ಗೊತ್ತಿಲ್ಲದೆ ಖಬರ್ ಇಲ್ದೇ ಹೆಂಗೆ ನೆಕ್ಕತ್ತದ, ಹಂಗೆ ನಾ ಈ ಸಂಸಾರದಾಗಿ ಎಂಥ ಕಷ್ಟ ಬಂದರು ದುಃಖ ಬಂದರು ಇದನ್ನು ಬಿಡ್ಲಾರ್ದಂಗೆ ಹಿಡ್ಕೊಂಡಿನಲ್ಲ, ಈ ನಾಯಿತನವನ್ನು ಬಿಡಿಸು ಅಂತ ಕೂಡಲ ಸಂಗಮ ದೇವರು ಹೇಳ್ತಾರೆ. ಸಂಸಾರ ಅನ್ನುವಂಥದ್ದು ಸದಾ ಕಾಲ, ಅದು ದಿನನಿತ್ಯ ಗುರುವಿನ ಉಪದೇಶ, ಸಜ್ಜನರ ಸಹವಾಸ, ಒಳ್ಳೆಯ ಗ್ರಂಥಗಳ ಅಧ್ಯಯನ, ಯಾವಾಗಲೂ ಇಂಥ ಸತ್ಸಂಗದಿಂದ ಬೋಧ ಯಾವಾಗಲೂ ಕೇಳ್ತಾನೆ ಇರಬೇಕು. ಕೇಳಿ ಮತ್ತೆ ಮನೆಗೆ ಹೋಗಿ 2 ದಿನದಾಗ ಮಾತ್ತದು ಹೋಗ್ತಿರ್ತದೆ. ಅದಕ್ಕಂತಲೇ ಬಸವಣ್ಣವ್ರು ಹೇಳಿದ್ರು, ಸಂಸಾರವೆಂಬುದೊಂದು ಹಾವಸೆ ನೋಡಯ್ಯ. ಹಾಸ ನೋಡ್ರಿ ಏನಿಲ್ಲ ನೀವು, ಬಾವಿಯೊಳಗೆ ಇರ್ತದದು. ಆವಾಗ ನಾವು ಸಣ್ಣವ್ರದ್ದಾಗಿರ್ತಿತ್ತು, ಇವಾಗ ಅಷ್ಟೊಂದು ನೋಡ್ಲಿಕ್ಕೆ ಸಿಗೋದಿಲ್ಲ, ಬೋರ್ವೆಲ್ಗೊಳಗೆ ಅವೆಲ್ಲ ಕಡೆ. ಅಂಥ ಸಂಸಾರ ಎಂಬುದೊಂದು ಹಾವಸೆ ನೋಡಯ್ಯ, ಅದು ನೀರು ಮುಗಿದರೆ ಬಂದು ನೂಕುವುದಲ್ಲದೆ ತೆರಳದು ಅಂತ ಹೇಳ್ತಾರೆ. ಅದು ಹಿಂಗೆ ಹಾಸು ಹೊಡೆದು ಒಂದು ಬಗಸಿ ನೀರು ಕುಡಿಯೋದ್ರಾಗ ಮತ್ತೊಂದು ಬಗಸಿ ಕುಡಿಬೇಕನ್ನೋದ್ರಾಗ ಬಂದು ಮುಸುಕಿರ್ತದೆ, ಹೊಡಿತಾನೆ ಇರ್ಬೇಕು ಅದಕ್ಕೆ. ಹಂಗೆ ಇದು ಮರುವ ಮತ್ತೆ ಮತ್ತೆ ಬಂದು ಮುಸುಕ್ತದೆ, ಮತ್ತೆ ಸಂಸಾರ ಮತ್ತೆ ಬರ್ತದೆ. ಅದನ್ನು ಮತ್ತೆ ಹೊಡಿಬೇಕು. ಮತ್ತು ಸಂಸ್ಕಾರ ಅನ್ನುವಂಥದ್ದು ಈ ಬಗಸಿಯಿಂದ ನಾವು ಯಾವಾಗಲೂ ಆ ಹಾವಸೆಯನ್ನು ಹೊಡಿತಾ ಇರಬೇಕು. ಅದನ್ನು ಹಾಗೇ ಸಂಸಾರದಿಂದ ಪಾರಾಗುವಂಥ ಒಂದು ಗಟ್ಟಿತನ ನಮ್ಮಲ್ಲಿ ಬರ್ತಾ ಹೋಗ್ತದೆ. ಅದಕ್ಕಾಗಿ ಅಂಥ ಸಂಸಾರ ಹೊನ್ನು ಹೆಣ್ಣು ಮಣ್ಣು ಹೇಳ್ತಾರೆ. ಒಂದು ಕಡೆ ಯಾರು ಯಡಿಯೂರು ಸಿದ್ಧಲಿಂಗೇಶ್ವರು, ಹೊನ್ನು ಹೆಣ್ಣು ಮಣ್ಣೆಂಬ ಸೊಕ್ಕ ನಿಕ್ಕಿಸಿ ಕೆಡಹಿದನೆಯ ಜೀವರನ್ನು ಮುಕ್ಕಣ್ಣ ಶಿವ ಅಂತ. ಈ ಹೆಣ್ಣು ಹೊನ್ನ ಮಣ್ಣ ಕೊಟ್ಟು, ಈ ಸೊಕ್ಕ ಕೊಟ್ಟು ಮಣ್ಣು ಮುಕ್ಕಿಸಿ ಇವಕ್ಕೆಲ್ಲಕ ಬಕ್ಕಬಾರ್ಲೆ ಹಾಕದಂತ, ಕೆಡಗದಂತ. ಅದಕ್ಕೆ ಈ ಮುಕ್ಕಣ್ಣ ಶಿವ ಏನು ಮಾಡ್ದ, ಹೊನ್ನ ಹೆಣ್ಣ ಮಣ್ಣ ಅನ್ನಂಥ ಸೊಕ್ಕ ನಿಕ್ಕಿಸಿ ಈ ಕೆಡಹಿದನಯ್ಯ ಜೀವರ ಅಂತ. ಈ ಕಾಲನಿಗೊಪ್ಪಿಸಿ ಜಗವಟ್ಟಕ್ಕಿಸಿ ಮಿಕ್ಕು ಮೀರಿ ಹೋದನಯ್ಯ ಆ ಶಿವನು ಅಂತ. ಅವ್ರಿಗೆ ಕಾಲನಿಗೂ ಒಪ್ಪಿಸಿ, ಕಾಲನ ಸಾವಿಗೊಪ್ಪಿಸಿ ಜಗ ಠಕ್ಕಿಸಿ ಮತ್ತು ಸಿಗಲಾರ್ದಂಗೆ ಅವ್ರ ಕೈಯಾಗ ತಪ್ಪಿಸ್ಕೊಂಡು ಅವ್ರಿಗೆ ಸಂಸಾರ ಅವ್ರ ಕೈಯಾಗ ಕೊಟ್ಟು ಅವರಿಗೆ ತನಗೆ ನೆನೆಸಲಾರ್ದಂಗೆ ಮಾಡಿ ಮರವಿಗೆ ಹಾಕಿ ಠಕ್ಕಿಸಿ ಜಗವ ಠಕ್ಕಿಸಿ ಅವನು ಮಿಕ್ಕು ಮೀರಿ ಅವನು ಉಜ್ಕೊಂಡು ಹೋಗ್ಬಿಟ್ಟ ಅಂತ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ. ಹಾಗೆ ಅಂಥ ಸಂಸಾರ. ಇನ್ನೊಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಎಂಥ ಬಿಡಲಾರ್ದ ಸಂಸಾರ ಅಂದ್ರೆ ಒಂದು ಉದಾಹರಣೆ ಎಷ್ಟು ಚಂದ ಕೊಡ್ತಾರೆ ನೋಡ್ರಿ ಬಸವಣ್ಣವರು. ಕುದುರ ನೇಸು ತೊಳೆದರೆಯು ಕೆಸರು ಮಾಡ್ಬುದೇ, ಎನ್ನ ಕಾಯ ಗುಣಗಳುಳ್ಳ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ. ಕಂಬಳಿಯಲ್ಲಿ ಕಣಕವ ನಾದಿದಂತೆನ್ನ ಮನ ಕಾಣಿರೆ, ನಿಮಗೆ ಶರಣೆಂದು ಶುದ್ಧವಾದೆನು ಅಂತ. ನೋಡ್ರಿ, ಸಂಸಾರ ಎಂಥದಂದ್ರೆ ಕುದುರ ಅಂದ್ರೆ ಕೆಸರಟ್ಟು ತೊಳೆದ್ರೂ ಹೋಗಲ್ದೇ ಇತ್ತು ಒಟ್ಟು. ಅದು ಇದು ಎನ್ನ ಕಾಯದೊಳಗೆ ಇರುವಂಥ ಅವಗುಣಗಳ ಕೆಸರು ತೊಳಿ ದೇವ್ರೆ ಅಂತ ಹೇಳ್ತಾರೆ ಅವರು. ಅಷ್ಟೇ ಅಲ್ಲ, ಅದು ಹ್ಯಾಂಗದ ಅಂತಂದ್ರೆ ತೊಳೆದ್ರೂ ಹೋಗಲಾರ್ದಂಗದ. ಹ್ಯಾಂಗದಂದ್ರೆ ಕಂಬಳಿಯಲ್ಲಿ ಕಣಕ ನಾದ್ದಂಗೆ ಅಂತ ನೋಡ್ರಿ. ಆ ಕಣಕದೊಳಗೆ ಕಂಬಳಿ ಅಳಿ ಎಲ್ಲ ಸೇರಿರ್ತಾವ, ಅದು ಕಡಿಗೆ ಮಾಡ್ಲಿಕ್ಕೆ ಬರಲ್ಲ. ಕಂಬಳಿ ತೊಳೆದು ತೆಗಿಬೇಕಂದ್ರೆ ಆ ಕಣಕ ಅದರಂದು ಕಡಿಗೆ ಆಗಲ್ಲ. ಈ ಥರ ನಾವು ಸಂಸಾರ ಹತ್ಕೊಂಡಿದ್ದೆವು ಅಂತ. ಇದನ್ನು ಬಿಡಿಸ್ಬೇಕಂತಂದರೆ ನಿಮಗೆ ಶರಣೆಂದು, ನಿಮಗೆ ಸರೆಂಡರ್ ಆದಾಗ, ನಿಮಗೆ ಶರಣಾಗತಿ ಆದಾಗ, ನಿಮ್ಮನ್ನು ನೆನೆಸಿದಾಗ ಆ ಬಂಧನ ನೀನು ಬಿಡಿಸ್ತಿ, ಆ ಬಂಧನದಿಂದ ಶುದ್ಧವಾಗಬಹುದು. ಅಲ್ಲಿವರೆಗೆ ಇದು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ನೋಡ್ರಿ, ಇಂಥ ಸಂಸಾರದ ಸಂಘವನ್ನು ಪರಿಪರಿಯಾಗಿ ಶರಣರು ವಿಶ್ಲೇಷಣೆ ಮಾಡಿದ್ದಾರೆ ವಚನಗಳಿಂದ. ಅದಕ್ಕೆ ನಾವೆಲ್ಲ ಅಂಥ ಸಂಸಾರವನ್ನು ಭಾಳ ಜಾಣ್ಮೆಯಿಂದ ಅದನ್ನು
ನಾವು ಆದಷ್ಟು ಮಟ್ಟಿಗೆ ಒಳಗೆ ತಗೊಳ್ಳಾರ್ದೆ ಹೊರಗಿರಲಿ, ಅದು ಹೊರಗೆ ಮಾಡೋಣ, ಸಂಸಾರ ಬಿಡೋದು ಬೇಡ, ಆದ್ರೆ ಒಳಗೆ ಭಾಳಷ್ಟು ಬರಲಾರ್ದಂಗೆ, ಭಾಳ ನಮಗೆ ಬಡ್ದಾಡಿಸ್ಲಾರ್ದಂಗೆ, ಭಾಳ ನಮಗೆ ತಿಕ್ಕಾಡಿಸ್ಲಾರ್ದಂಗೆ ಸ್ವಲ್ಪ ಅದಕ್ಕೆ ಹೊರಗೆ ಅಷ್ಟಕ್ಕಷ್ಟೇ ಮರಿಬೇಕು. ಅಷ್ಟಕ್ಕಷ್ಟೇ ಮಾಡಿ ಅಷ್ಟಕ್ಕಷ್ಟೇ ಮರಿಬೇಕು. ಮತ್ತು ನಾವು ಶಾಂತ ಮತ್ತು ಗಟ್ಟಿ ಒಳಗೆ ಸ್ಥಿರ ಒಂದೇ ಒಂದು ನಾಮವನ್ನು ನೆನೆಸ್ತಾ ಸ್ಥಿರವಾಗಿರಬೇಕು ಅಂತ ಹೇಳ್ತಾರೆ. ಅಂಥ ಕಲೆ ನಾವು ಕೂಡ ಕಲಿತುಕೊಳ್ಳೋಣ ಅಂತ ಹೇಳ್ತಾ, ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.